ರುಕ್ಮಿಣಿ ಸ್ವಾಮಿ ಬಾಬೇಗ ಮನಮೋಹನ ಸ್ವಾಮಿ ಬಾಬೇಗ ಬಾಬೇಗ ಪ್ರಿಯ ಬಾಬೇಗ ಸ್ವಾಮಿ ಬಾಬೇಗ ರುಕ್ಮಿಣಿ ಸ್ವಾಮಿ ರುಕ್ಮಿಣಿ ಹಾಗಾದರೆ ಯುದ್ಧವು ನಿಶ್ಚಯವಾಯಿತೆ. ನಾನು ಮೊದಲು ಹೇಳಲಿಲ್ಲವೇ ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ. ಬಾರೆ ಎಂದು ಮುಖೆ ಕೃಷ್ಣನ ಪ್ರಾಣದಗೆ ಬಾರೆ ಪ್ರೇಮ ನಾಯಕಿ ಬಾರೆ ಪ್ರೇಮ ನಾಯಕಿ ಬಾರೆ ಎಂದು ಮುಖೆ ಕೃಷ್ಣನ ಪ್ರಾಣದಗೆ ಬಾರೆ ಪ್ರೇಮ ನಾಯಕಿ ಬಾರೆ ಪ್ರೇಮ ನಾಯಕಿ ಶೃಂಗಾರ ಕಲ್ಪನೆಯ ಚಿತ್ತಾರನೇನೋ ಶೃಂಗಾರ ಕಲ್ಪನೆಯ ಚಿತ್ತಾರ ನೀನು ಮಮ ಪ್ರೇಮ ಚೈತನ್ಯನೇ ಬಾರೆ ಎಂದು ಮುಖಿ ಕೃಷ್ಣನ ಪ್ರಾಣದಲ್ಲಿ ಬಾರೆ ಪ್ರೇಮ ನಾಯಕಿ ಬಾರೆ ಪ್ರೇಮ ನಾಯಕಿ
ಪ್ರೇಮದ ಸೌರಭವ ಚೆಲ್ಲುತ್ತ ಬಂದವಳೆ, ಕೃಷ್ಣನ ಮನದಲ್ಲಿ ಸ್ಥಿರವಾಗಿ ನಿಂದವಳೆ. ರುಕ್ಮಿಣಿ, ಪ್ರೇಮದ ಸೌರಭವ ಚೆಲ್ಲುತ್ತ ಬಂದವಳೆ, ಕೃಷ್ಣನ ಮನದಲ್ಲಿ ಸ್ಥಿರವಾಗಿ ನಿಂದವಳೆ. ಕಾವ್ಯ ಕವನಗಳ ಹಾಸ್ಯ ಮಿಲನಗಳ, ಕಾವ್ಯ ಕವನಗಳ ಹಾಸ್ಯ ಮಿಲನಗಳ ಒಡತಿನೇದಲ್ಲವೇ ಅಂದಗಾತಿ, ಓ ಚಂದಗಾತಿ. ಬಾರೆ ಎಂದು ಮುಖಿ ಕೃಷ್ಣನ ಪ್ರಾಣ, ಬಾರೆ ಪ್ರೇಮ ನಾಯಕಿ, ಓ ಬಾರೆ ಪ್ರೇಮ ನಾಯಕಿ. ಸುರಕಿನ್ನರ ಲೋಕ ಕಣ್ಣಿಗೆ ನಾಚುವ ಬಿಂಕದ ಬೆಡಗಿನಿ ಬಿನ್ನಾಡಗಾತೆ. ಸುರಕಿನ್ನರ ಲೋಕ ಕಣ್ಣಿಗೆ ನಾಚುವ ಬಿಂಕದ ಬೆಡಗಿನಿ ಬಿನ್ನಾಡಗಾತೆ. ಕೋಟಿ ತಾರೆಗಳ ಮಿಂಚಿಗು ನೀಮಿಗಿಲು, ಕೋಟಿ ತಾರೆಗಳ ಮಿಂಚಿಗು ನೇಮಿಗಿಲು. ರಾಗವಾಗಿ ಬಾರೆ ಪ್ರೇಮ ಸುದಯಳು, ಈ ಪ್ರೇಮ ಸುದಯಳು. ಬಾರೆ ಎಂದು ಮುಖಿ ಕೃಷ್ಣನ ಪ್ರಾಣ ಸಖಿ, ಬಾರೆ ಪ್ರೇಮ ನಾಯಕಿ, ಓ ಬಾರೆ ಪ್ರೇಮ ನಾಯಕಿ. ಪ್ರಾಣೇಶ್ವರ, ಯುದ್ಧ ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಕಾಣದ ಐಚಿತ್ಯ ಹತ್ಯಾಕಾಂಡ. ಕೌರವರ 11 ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಅದರಲ್ಲಿ ಮಹಾರಥಿಕರಾದ ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮಾದಿಗಳು. ಮತ್ತೊಂದು ಕಡೆ ಪಾಂಡವರ ಕೇವಲ 7 ಅಕ್ಷೋಹಿಣಿ ಸೈನ್ಯದಳ. ಯುದ್ಧವು ಮುಗಿಯುವುದರೊಳಗಾಗಿ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರೋ, ಅದೆಷ್ಟು ಜನ ಹತರಾಗುವರೋ ನಾನು ಬೇರೆ ಕಾಣೆ ಪ್ರೇಯಸಿ. ಸ್ವಾಮಿ, ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸಿ. ಅಧರ್ಮದ ಅತಿಕ್ರಮಣದಿಂದ ಈ ಧರ್ಮವು ರೂಪುಗೊಳ್ಳಬೇಕಿ. ನೀವು ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಲ್ಲ ಪ್ರೇಯಸಿ. ಪುರಾತನ ಅಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅನಿವಾರ್ಯ. ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠತೆಯನ್ನ ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಳಸವನ್ನ ತೊಳೆದು ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಹೆಮ್ಮರವಾಗಿ ಬೆಳೆದು ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು ರುಕ್ಮಿಣಿ. ರುಕ್ಮಿಣಿ, ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮರದಂಡವೆಂದು ಧರಣಿ ಪಾಪಹಾರಿಣಿ, ಧರಣಿ ಪಾಪಹಾರಿಣಿ, ಕಾಂತೆ ಪಾಪಹಾರಿಣಿ.
ಪಾಪಹಾರಿಣಿ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿಲ್ಲದಗೆ ಧರ್ಮರಾಜ್ಯ ಸ್ಥಾಪನೆಗೆ ಕರ್ಮಯುದ್ಧವಿಲ್ಲದಗೆ ಧರ್ಮಭೂಮಿ ಭಾರತವೋ ಧನ್ಯ ಮಾದುದೆ ದೇವಿ ಧನ್ಯ ಮಾದುದೆ ದೇವಿ ಧನ್ಯ ಮಾದುದೆ ದೇವಿ ಧನ್ಯ ಮಾದುದೆ ಭಯವಿದೇಕೆ ಶಾಂತಿ ಕಾಂತೆ ಪ್ರೇಮ ಪೂಜಿತೆ ದೇವಿ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲಿರಿ ನೀವು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವಗಳನ್ನು ಛೇದಿಸಿದ ಹೊರತಾಗಿ ಮತ್ತಾವ ಉಪಾಯವಿಲ್ಲ ಪ್ರೇಯಸಿ. ಆರ್ಯವರ್ತಕ್ಕೀಗ ಅಂತಹ ಅವ್ಯವಸ್ಥೆಯು ಉಂಟಾಗಿರುವುದು ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ಯಾಧಿಕ್ಯವು ಹೆಚ್ಚಿ ಅಧರ್ಮದ ಅಂಕುರದ ರೋಗವು ಕಾಣಿಸಿಕೊಂಡಿದೆ. ಇದನ್ನ ಸಂಪೂರ್ಣವಾಗಿ ನಾಶಗೊಳಿಸಿದ ಹೊರತಾಗಿ ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಆ ಧರ್ಮವು ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ವಾಸುದೇವ, ಈ ಯುದ್ಧವನ್ನು ನಿಲ್ಲಿಸು. ಈ ಘೋರ ಚಿತ್ಯಕಾಂಡ ನಿಲ್ಲಲಿ ಪ್ರಭು, ನಿಲ್ಲಲಿ. ಸ್ವಾಮಿ, ಚಂದಾದ ಚೆಲುವ ಬಾಂಗಾಸೆ ತುಂಬಿ ತೋರೆ, ಚಂದಾದ ಚೆಲುವ ನನ್ನಾಸೆ ತುಂಬಿ ವಿನೋದ ವಿಲಾಸ ಮನಗಾವೋಗ ಬಾರ ಪ್ರಿಯತಮ ಬಳಿ ಬಾರ ಪ್ರಿಯತಮ.
ಸ ಸ ನಿ ದ ನಿ ಗ ಮ ಪ ಮ ಪ ಸ ನಿ ದ ನಿ ದ ಗ ಮ ಪ ಸ ಸ ನಿ ದ ನಿ ಗ ಮ ಪ ಮ ಪ ಸ ನಿ ದ ದ ನಿ ದ ದ ನಿ ದ ನಿ ದ ದ ನಿ ದ ಗ ಮ ಪ ಪ ಮ ಪ ಪ ಮ ಸ ನಿ ದ ಪ ಮ ಸ ನಿ ದ ಪ ಮ ಸ ನಿ ದ ಪ ಗೆ ನಿ ಪ ನಂದವೇ ಓ ಬಾಮಿನೇ ಎನ್ನಿ ಸಂಭ್ರಮದಿಂದವೇ ಬಲು ಚಂದವೇ ಎನ್ನಿ ಮಹಾನಂದವೇ ಕಾಮೋದ ಎನ್ನಿ ಮೌನದ ರಾಗ ಎನ್ನಿ ಕಾಮೋದ ಎನ್ನಿ ಮೌನದ ರಾಗ ಎನ್ನಿ ಜೀವೋನ್ಮೋದ ಎನ್ನಿ ವಿನೋದ ಎನ್ನಿ ಮಾನಂದವೇ ಒಬ್ಬಾವಿನೇ ಎನ್ನಿ ಸಂಭ್ರಮದಿಂದವೇ ಬಲು ಚಂದವೇ ಎನ್ನಿ ಮಹಾನಂದವೇ ರುಕ್ಮಿಣಿ ನಾನಾ ಭಾವದ ನಾನಾ ಸೊಬಗಿನ ಪದಲಯ ನರ್ತನದಿ ನಾನಾ ರಾಗದ ನಾನಾ ಭಾವದ ನಾನಾ ಸೊಬಗಿನ ಪದಲಯ ನರ್ತನದಿ ಆನಂದದ ಸಿರಿಯ ತುಂಬುವ ತುಂದರೆ ಆನಂದದ ಸುದಯ ಬೀರುವ ಸುಂದರ ಸುಮ ಭಾಷಿಣೆ ಸುಗುಣಾಕರೆ ಸುರ ಸುಂದರಿ ಸುಮ ಭಾಷಿಣೆ ಸುಗುಣಾಕರೆ ಸುರ ಸುಂದರಿ ಮಧುರ ತರಂಗ ವಿನೋದ ಬೀರುವ ಮಧುರ ತರಂಗ ವಿನೋದ ಬೀರುವ ಏನಿವಾ ನಂದವೇ ಸ್ವಾಮಿನೇ ಏನಿ ಸಂಭ್ರಮದಿಂದವೇ ಬಲು ಚಂದವೇ ಏನಿ ಮಹಾನಂದವೇ ಸ್ವಾಮಿನೇ ರುಕ್ಮಿಣಿ ಆಗಲಿ ಪ್ರೇಯಸಿ, ನಿನ್ನ ಮಾತಿನಂತೆ ನಾನಿಂದು ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನ ಕೊನೆಯ ಪ್ರಯತ್ನವೂ ಸಹ ವಿಫಲವಾಗುವಂತೆ ತೋರುವುದು. ನಾನಿನ್ನು ಹೋಗಿ ಬರಲಿ ಪ್ರೇಯಸಿ. ಕಡು ಕಷ್ಟ ಪಡುತ್ತಿರುವ ಈ ದೀನನ ಕಸದಂತೆ ಕಡೆಗೆಣಿಸಿದ ಕೌರವ ಕಡು ಕಷ್ಟ ಪಡುತ್ತಿರುವ ಈ ದೀನನ ಕಸದಂತೆ ಕಡೆಗೆಣಿಸಿದ ಕೌರವ ವನವಾಸವೇ ಮಗೆ ಕೃಷ್ಣ ವನವಾಸವೇ ಮಗೆ ಈ ಪರಿವಿಧದಲ್ಲಿ ವನವಾಸವೇ ಮಗೆ
ಆ ದುರ್ಯೋಧನನ ಆಜ್ಞೆಯಂತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರೂ ನಮಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡಬಾರದೆ? ಮನಸ್ಸಾದರೂ ಕಳವಳ ಪಡುತ್ತಿರುವುದು. ದ್ವಾರಕೆಗೆ ಹೋದ ಅರ್ಜುನನು ಇನ್ನೂ ಬಾರದಿರಲು ಕಾರಣವೇನಿರಬಹುದು? ಅಣ್ಣನವರಿಗೆ ನಮಸ್ಕರಿಸುವೆನು. ಅರ್ಜುನ, ನಿನಗೆ ಮಂಗಳವಾಗಲಿ, ಮೇಲೆ ಹೇಳು. ನೀನು ಹೋದ ಕಾರ್ಯವೇನಾಯಿತು? ಆಗುವುದೇನಣ್ಣ, ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸುವಂತೆ ಸಮ್ಮತಿಸಿದನು. ಇಷ್ಟರಲ್ಲೇ ವಾಸುದೇವನ ಆಗಮನವಾಗುವುದು. ಹೌದೇ? ಹಾಗಾದರೆ ಬಹಳ ಸಂತೋಷ. ನಡೆ, ನಾವಿನ್ನು ದ್ರೌಪದಿಯ ಅಂತಃಪುರಕ್ಕೆ ಹೋಗೋಣ. ಆಗಬಹುದಣ್ಣ. ವಾಸುದೇವ. ವಾಸುದೇವ. ಜೀವವೊಂದು
ನನಗೆ 5 ಜನ ಪತಿಗಳಿದ್ದರೂ ಕೂಡ ನನ್ನ ಈ ಬಿಜ್ಜಿದ ಮುಡಿಯನ್ನು ಕಟ್ಟಿಸುವ ಭಾರ ಅವರದಾಗಲಿಲ್ಲ. ವಾಸುದೇವ್, ನೀನಾದರೂ ನನ್ನ ಮೊರೆಯನ್ನು ಆಲಿಸು. ದ್ರೌಪದ, ಕಳೆದ ದುರ್ಘಟತನಗಳನ್ನು ನೆನೆದು ಏಕೆ ನಿನ್ನ ಮನಸ್ಥೈರ್ಯವನ್ನು ನಾಶಪಡಿಸಿಕೊಳ್ಳುವೆ? ಈ ನಿನ್ನ ಚಿಂತೆಯು ದೂರವಾಗುವ ಕಾಲ ಹತ್ತಿರಕ್ಕೆ ಬಂದಿರುವುದು. ಶಾಂತಳಾಗು ದ್ರೌಪದ, ಶಾಂತಳಾಗು. ಶಾಂತಿ ಶಾಂತಿ ಶಾಂತಿ. ಏನು ಬೇಕಿಲ್ಲವೇರಣ್ಣ ಈ ನಿನ್ನ ಉಚ್ಚತರದ ಭ್ರಾಂತಿ. ಒಂದೇ ಕೇಳಿ ನಮ್ಮ ಇವರಿಗೂ ವಿಷದ ಕಜ್ಜಾಯವನ್ನು ತಿನ್ನಲೆತ್ತಿಸಿದಾಗಲೂ ಶಾಂತಿ. ಆರಗಿನ ಮನೆಯಲ್ಲಿ ಒಂದೇ ಗೃಹದಲ್ಲಿ ನಮ್ಮನ್ನೆಲ್ಲರನ್ನು ಸಜೀವವಾಗಿ ಎತ್ತಿಸಿದಾಗಲೂ ಶಾಂತಿ. ಆದೂ ಅಲ್ಲದೆ ಸೋಂಬಿದ ಮಹಾಸಭೆಯಲ್ಲಿ ಪ್ರಿಯಸರಿ ಪಾಂಚಾಲಿಯನ್ನು ತೊಡೆ ತಟ್ಟಿ ಆ ದುರುಳ ದುರ್ಯೋಧನ ಆಗಲೂ ಶಾಂತಿ, ಈಗಲೂ ಶಾಂತಿ. ಶಾಂತಿ ಕೈಲಾಗದರನ ಹೇಳಿಗಳಂತೆ ಮುಗಿಸಿದವಲ್ಲ ಆ ಅಜ್ಞಾತವಾಸ. ಅದನ್ನಾದರೂ ನೆನಪಿಸಿಕೊಳ್ಳಿ. ಬಾರಿ ಬಾರಿಗೆ ಶಾಂತಿಯನ್ನೇ ಅಪೇಕ್ಷಿಸಿದೆ. ದೇವಿ, ಅಣ್ಣನ ಮಾತಿನಿಂದ ನೀನು ನಿರಾಶರಾಗಬೇಡ ದೇವಿ. ಸುಗುಣವೇಕೆ ರಮಣಿ, ರಮಣಿ ತರುಣಿ ಸುಗುಣವೇಕೆ ರಮಣಿ, ಸುಗುಣವೇಕೆ ರಮಣಿ, ದುಗುಣವೇಕೆ ರಮಣಿ, ರಮಣಿ ತರುಣಿ ದುಗುಣವೇಕೆ ರಮಣಿ, ದುಗುಣವೇಕೆ ರಮಣಿ. ಸುರಸಿರ ಗಮನೆ ಸುಖವಿರಲೇನೆ ಎಂದಿನ ಬರಿಯ ನೀ ತಿಳಿದೆ. ಸುರಸಿರ ಗಮನೆ ಸುಖವಿರಲೇನೆ ಎಂದಿನ ಬರಿಯ ನೀ ತಿಳಿದೆ. ಬರಿಯೇನಿಸುವುದ ತಿಳಿದೆ ರಮಣಿ, ಬರಿಯೇನಿಸುವುದು ತಿಳಿದೆ ರಮಣಿ, ದುಗುಣವೇಕೆ ರಮಣಿ, ರಮಣಿ ತರುಣಿ ದುಗುಣವೇಕೆ ರಮಣಿ, ದುಗುಣವೇಕೆ ರಮಣಿ. ದೇವಿ, ನೀನು ಅಣ್ಣನ ಮಾತಿನಿಂದ ನಿರಾಶರಾಗಬೇಡ ದೇವಿ. ತಲಾಂತರದಿಂದ ಪರಿವೃತವಾದ ಆದಿತ್ಯನಾವತಿಯ ರಕ್ತ ಸಿಂಹಾಸನವು ಕುರುಕ್ಷೇತ್ರ ರಕ್ತದ ಕೋಟಿ ಹಚ್ಚಿ ಹೋದರೋದರೆ ಬೀಚ್ಚಿರುವ ಈ ನಿನ್ನ ಕೇಶರಾಶಿಯನ್ನು ಕಟ್ಟಿಸುವಂತೆ ಮಾಡಿರುವ ಈ ಜೀವನ ಛಲ ಎಂದೆಂದಿಗೂ ಅಚಲ. ನೀನು ನಿರಾಶರಾಗಬೇಡ ದೇವಿ. ಭೀಮಸೇನ, ಈ ನಿನ್ನ ಹೃದಯ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಅಭಯದಾತನಾದ ಶ್ರೀ ಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸುವಂತೆ ಸಮ್ಮತಿಸುವ ವಿಚಾರವು ತಿಳಿದಿರುವುದು. ಆದ್ದರಿಂದ ಈ ನಿನ್ನ ಚಿಂತೆಯು ದೂರವಾಗುವ ಕಾಲ ಹತ್ತಿರಕ್ಕೆ ಬಂದಿರುವುದು. ಶಾಂತನಾಗು ಭೀಮಸೇನ, ಶಾಂತನಾಗು. ಪಾಂಡವರ ಪ್ರಯತ್ನಕ್ಕೆ ಪ್ರತ್ಯಕ್ಷನಾದ ಪುರುಷೋತ್ತಮ, ನಿನಗೆ ಅನಂತ ಅನಂತ ವಂದನೆಗಳು. ವಿಜಯಶಾಲಿಗಳಾಗಿ ಪಾಂಡುವಂದರೆ
ದೀನರಾದ ಎಂಬ ಮೊರೆಯಾಲಿಸಿ ನಮ್ಮ ಪಕ್ಷ ವಹಿಸುವಂತೆ ಸಮ್ಮತಿಸುವೆಯಾ ಮಹಾಮಹಿಮಾ? ಧರ್ಮನಂದನ, ಕರ್ತವ್ಯ ಪರಿಪಾಲನೆಯು ನನ್ನ ಮುಖ್ಯ ಉದ್ದೇಶವಲ್ಲವೇ? ಅದಂತಿರಲಿ, ಇನ್ನು ಮುಂದೆ ಹಸ್ತಿನಾವತಿಯ ಅರ್ಧ ರಾಜ್ಯದ ಭಾಗಾಂಶ ವಿಚಾರದಲ್ಲಿ ನಿಮ್ಮೆಲ್ಲರ ಅಭಿಪ್ರಾಯವೇನು? ಪರಮಾತ್ಮ, ಅಸ್ಥಿರವಾದ ಈ ರಾಜ್ಯದಾಸೆಗಾಗಿ ಬಂಧು ಬಾಂಧವರನ್ನು, ಗುರು ಹಿರಿಯರನ್ನು, ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದಾಗುವ ಪ್ರಯೋಜನವಾದುವೇನು? ಉಭಯರು ಸ್ನೇಹ ಮಮತೆಗಳಿಂದ ಕೂಡಿ ಬಾಳುವುದು ಮೇಲಲ್ಲವೇ ಕೃಷ್ಣ? ಅಂದರೆ ನಿನ್ನ ಅಭಿಪ್ರಾಯ? ಪರಮಾತ್ಮ, ಎಲ್ಲವನ್ನು ಅರಿತು ಪರಿಂದವ ಎಂದು ಬಿರುದನ್ನು ಹೊತ್ತ ನಿನಗೆ ಬೇರೇನು ಹೇಳಲಾರೆ. ಮುಂದೆ ನಡೆವ ಕುರು ಪಾಂಡವರ ಸಂಗ್ರಾಮ ಯುದ್ಧದಲ್ಲಿ ಹೆಪ್ಪುಗಟ್ಟಲಿರುವ ರಕ್ತದ ಕಣಗಳನ್ನು ಅದ್ಯಾವ ದಿನದಿಂದ ತೊಳೆದುಕೊಳ್ಳಲು ಹೇಳು ಮುಕುಂದ, ಹೇಳು. ಧರ್ಮನಂದನ, ನಿನ್ನ ಅಭಿಪ್ರಾಯವನ್ನ ಸ್ವಲ್ಪ ಬಿಡಿಸಿಯಾದರೂ ಹೇಳು, ಅದಕ್ಕೆ ನಾನು ತಕ್ಕ ಮಾರ್ಗೋಪಾಯವನ್ನು ಹುಡುಕುವೆನು. ಪರಮಾತ್ಮ, ಸಮರವನೊಲ್ಲೆನಯ್ಯ ಸಿರಿ ಸಂಪದದಾಸೆಗಾಗಿ ಮುರಹರಿ ಮಹಿಮನಾಗಿ ಪಾಪದ ಹೊರೆಯ ಧರಿಸೆನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಮುಂದೆ ಘೋರಚಯ ವೀಕ್ಷಿಸೆ ಸಹಿಸೆನೆ ನಿಜದಿ ಎರಡು ಸಂಧಿಗೆ ಆಪದ್ ಬಂದುವೆ ತರ ಮುಗಿದು ಬೇಡುವೆನು ಕೃಷ್ಣ. ಕೃಷ್ಣ ಪರಮಾತ್ಮ, ಧರ್ಮನಂದನ, ಆದ್ದರಿಂದ ನೀವೀಗಲೇ ಕುರುಸಭೆಗೆ ಹೋಗಿ ನಮಗೆ ಬರಬೇಕಾದ ಅರ್ಧ ರಾಜ್ಯದ ಭಾಗಾಂಶ ವಿಚಾರದಲ್ಲಿ ಸಂಧಿಯನ್ನು ಮಾಡಿಕೊಂಡು ಬಾ ಪರಮಾತ್ಮ. ಧರ್ಮನಂದನ, ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರದಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ಈ ನಿನ್ನ ಅಭಿಪ್ರಾಯವು ಧರ್ಮ ಸಮ್ಮತವೇ ಆದರೂ ಇದಕ್ಕೆ ನಿನ್ನ ಸಹೋದರೆಲ್ಲರೂ ಸಮ್ಮತಿಸಿರುವರೇ? ಭೀಮಸೇನ, ನಿಮ್ಮ ಅಣ್ಣನ ಮಾತಿಗೆ ನಿನ್ನ ಅಭಿಪ್ರಾಯವೇನು? ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಆಕ್ರಮಣ ಕೊಟ್ಟು ಬೃಹದಾಕಾರವಾದ ಕೋಟೆಯಂತೆ ಭವ್ಯವಾಗಿ ಬಂದಿರುತ್ತದೆ. ಅದನ್ನು ವೇದಿಸಿ ಮುಗಿಸಿಕೊಂಡರೆ ಮಾತ್ರ ನಮ್ಮ ಪಾತ್ರ ನಮ್ಮನ್ನು ಬಂಧಿಸಿದೆ. ಸುಡಬೇಕು ನಮ್ಮಿ. ಓಹೋ, ನೀನು ಸಂಧಿಗೆ ಸಮ್ಮತಿಸಿದಂತಾಯಿತು. ಇನ್ನು ಅರ್ಜುನ? ಪರಮಾತ್ಮ, ಅಣ್ಣನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ ಅನಿಷ್ಟಗಳೇ ನಮ್ಮಿಷ್ಟ ದೈವಗಳಾದವು. ಅದನ್ನು ಧಿಕ್ಕರಿಸಿ ಮುಂದೆ ನುಗ್ಗೋಣವೆಂದರೆ ಈ ಅಗ್ರಜನೆಂಬ ಮಮಕಾರ ನಮ್ಮನ್ನು ತಡೆದು ನಿಂತಿವೆ. ಛೈ ಛೈ, ಸುಡಬೇಕು ನಮ್ಮ ಈ ಜನ್ಮಗಳನ್ನು. ಓಹೋ, ನೀನು ಸಂಧಿಗೆ ಸಮ್ಮತಿಸಿರುವೆಯ? ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಅಣ್ಣನ ಮಾತಿಗೆ ಸಮ್ಮತಿಸಿರುವಾಗ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಸಹ ಅಣ್ಣನ ಮಾತಿಗೆ ಸಮ್ಮತಿಸದೆ ಇರಲಾರರು. ತಂಗಿ ಅಣ್ಣ, ನೃಪದಂದಿನಿ, ಏಕಮ್ಮ ಕಣ್ಣೀರು. ನೀನು ಸಹ ನಿನ್ನ ಪತಿಗಳ ಅಭಿಪ್ರಾಯಕ್ಕೆ ಸಮ್ಮತಿಸಿರುವೆಯ ತಂಗಿ? ಅಣ್ಣ, ಜನಾರ್ದನ ವೇಣುಲೀಲ ಪ್ರವೀಣ ಸೆರಗೊಡ್ಡಿ ಬೇಡುವೆನು ತೋರದಿರೆಯೇಕೋ ತೋರದಿರೆಯೇಕೋ ತೋರದಿರೆಯೇಕೋ
ಮಾಡಲೆ ಬಿಸಿದರು ಬೆತ್ತಲೆಯ ಮಾಡಲೆ ಬಿಸಿದರು ದಾಸ ಭಾಂಗಣನೆ ಜನಾರ್ದನ ವೇಣುಲೀಲ ಪ್ರವೀಣ ಕೃಷ್ಣ ಅಣ್ಣ ಅಣ್ಣ ಮಾಡದಿಗಾದ ಅಪಮಾನದ ಬಗ್ಗೆಯೂ ಸ್ವಲ್ಪವೂ ಗಮನ ಕೊಡದೆ ಭಾರಿ ಭಾರಿ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಲೋಕಸಮ್ಮತ ನ್ಯಾಯಸಮ್ಮತ ಧರ್ಮಸಮ್ಮತವೆಂದು ನಾನು ಹೇಗೆ ಒಪ್ಪಲಿ ಅಣ್ಣ ಅಣ್ಣ ನನ್ನ ಪ್ರತಿಜ್ಞೆಯು ನೆರವೇರಬೇಕಾದ್ರೆ ಅಣ್ಣ ಧರ್ಮವೆಂದು ಹಂಬಲಿಸುತ್ತಾ ಧರ್ಮ ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಧರ್ಮ ಪ್ರಭು ಇವರು ನನ್ನ ಪತಿ ಆಹಾ ಭೀಮಸೇನ ಬಂಡಿ ಬಂಡಿ ಕೂಳನ್ನು ತಿಂದು ಬಂಡ ಬಕಾಸುರನ್ನು ಕೊಂದ ಧೂರ್ದಂಡ ನಿಮಗೇಕೆ ಬೇಕು ಈ ಗದಾದಂಡ ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ ಓಹೋ ಪಾರ್ಥ ಫಲ್ಗುಣ ಸವ್ಯಸಾಚಿ ಹೀಗೆ ದಶನಾಮಗಳನ್ನು ಹೊತ್ತು ಆ ಪರಶಿವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನೇ ಪಡೆದಂತಹ ಅರ್ಜುನ ನಿಮಗೇಕೆ ಬೇಕು ಈ ಗಾಂಡೀವ ಅದನ್ನು ಬಿಸಿಟು ಕೈಗಳಿಗೆ ಬಳೆಗಳನ್ನು ಅಣ್ಣ ಅಣ್ಣ ಇವರ್ಯಾರು ನನ್ನ ಪತಿಗಳಲ್ಲ ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು ಅಣ್ಣ ನಿಮ್ಮ ಸಹಾಯ ಹೊಂದಿದ್ದರೆ ಸಾಕು ನನ್ನ ಪ್ರತಿಜ್ಞೆಯು ನೆರವೇರಬೇಕಾದ್ರೆ ರಣಚಂಡಿಯಂತೆ ರಣಾಗ್ರಣದಲ್ಲಿ ನಾನೊಬ್ಬಳೇ ಹೋರಾಡಿ ಆ ದುರ್ಯೋಧನನ ತೊಡೆಯನ್ನು ಮುರಿದು ಅವನ ಬಿಸಿ ರಕ್ತದಿಂದ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟಿಕೊಳ್ಳುತ್ತೇನಣ್ಣ ಇಲ್ಲವಾದರೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರಾಣ ಕಳೆದುಕೊಳ್ಳುತ್ತೇನಣ್ಣ ಈಗ ಚೆನ್ನಾಯಿತು ಪತಿಗಳ ಇವರ ಅಭಿಪ್ರಾಯ ಒಂದು ಈ ದ್ರೌಪದಿಯ ಅಭಿಪ್ರಾಯ ಒಂದಾಯ್ತಲ್ಲ ಅಲ್ಲವೇ ಪ್ರಿಯ ಭೀಮಸೇನ ಅದಕ್ಕೆ ನಾನೇನು ಮಾಡಲಿ ಅದಕ್ಕೆ ನೀನೇನು ಮಾಡಿಯೇ ಏಕೆ ಈ ತಂಗಿಯ ಅಭಿಪ್ರಾಯ ಬೇರೆ ಆಯ್ತಲ್ಲ ಎಂದು ಕೇಳಿದನಷ್ಟೇ ಅವಳು ಹೇಳಿದ್ದನ್ನೆಲ್ಲ ನೀನು ಕೇಳಿದೆಯಲ್ಲ ಹೋಗಲಿ ಬಿಡು ಏಕೆ ನೀನು ಕೇಳಲಿಲ್ಲವೇ ಕೇಳಿದರಿಂದ ಆಗುವ ಪ್ರಯೋಜನವೋ ನಿಷ್ಪ್ರಯೋಜನವೋ ಒಟ್ಟಿನಲ್ಲಿ ಪತ್ನಿಯ ಆರ್ಥನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲ ಭೀಮಸೇನ ಏಕೆ ಏನುಳಿದ ಅವರನ್ನು ಬದಲಿಸಿಕೊಳ್ಳಲಿ ಅದಕ್ಕೂ ಈ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ ಭೀಮ ಹಾಗಾದರೆ ಅಂದು ನೀನು ಕುರುಸಭೆಯಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆತೆಯ ಬಂಡ ದುಶಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ತಿರುಮುಡಿಗಳ ಕಟ್ಟುವೆನೆನು ಗನಗದ ದಂಡದಿಂದ ದುರ್ಯೋಧನನ ತೊಡೆಯ ಪುಡಿ ಗುಟ್ಟುವೆನೆನು ನುಡಿದೆಯೋ ಗಂಡುಗಲಿ ನೀನಂದು ಡಂಬದ ನುಡಿಗಳ ನುಡಿದು ಭೀಮ ಮರೆತೆಯೋ ಮರೆತು ನಿದ್ರೆಯೊಳಿಯೋ ಹಿಡಿಂಬ ಮನೋಹರ ಕಾಲದ ಕೌರವರ ಬೆಂಬಲವಾಗಿ
ಭೀಮಸೇನ. ವಾಸುದೇವ, ಕರ್ಣನ ಶಿರವನ್ನು ಭೂಪತನ ಮಾಡುವುದಾಗಿ ನಾನು ಮಾಡಿದ ಪ್ರತಿಜ್ಞೆಯು ಕಾಣೆಯ ವಾಸುದೇವ. ಅಲ್ಲದೆ ಪರಾಕ್ಷಣಂ ಮೆಚ್ಚಿಸಿ ಪಡೆದೆ ಪಾಶುಪತಾಸ್ತ್ರವಂ. ಪರಾಕ್ಷಣಂ ಮೆಚ್ಚಿಸಿ ಪಡೆದೆನೆ ಪಾಶುಪತಾಸ್ತ್ರವಂ. ವಿಧ ವಿಧ ಅಸ್ತ್ರ ಪ್ರಯೋಗದಿ ಗಳಿಸೆನೋ ವಿಜಯವೆಂಬ ಪೆಸರಂ. ಹರಿಗಳ ಹತೆಗೈಯಲ್ ಅಮಿತೋತ್ಸಾಹದಿಂದಿರಲ್ ಅನುಜರನಿ ಪರಿನೋಯಿಪದು ತರವೆ ಧರ್ಮ ಜಗೆ. ಕೃಷ್ಣ ಅಮೋಘ ಶಸ್ತ್ರಾಸ್ತ್ರ ನಿಪುಣನು, ಹರೇ ಭಯಂಕರನಾದ ಈ ಸವ್ಯ ಸಾಚಿಗೆ ಇದೆಂತಹ ಶಾಂತಿಯ ಸಂಧಿ. ಯುದ್ಧ ಸಿದ್ಧವಾಗಲೇಬೇಕು, ಮಾಡಿದ ಪ್ರತಿಜ್ಞೆಗಳು ಈಡೇರಬೇಕು. ಅದರ ಹೊರತಾಗಿ ಈ ಸವ್ಯ ಸಾಚಿಗೆ ಈ ಸಂಧಿಯು ಅನಾವಶ್ಯಕ. ಇದರ ಮೇಲೆ ನಿಮ್ಮ ಚಿತ್ತ. ಧರ್ಮನಂದನ, ಪರಮಾತ್ಮ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಟ್ಟ ಕಡೆಯದಾಗಿ ನಿನ್ನ ಅಭಿಪ್ರಾಯ? ಪರಮಾತ್ಮ, ಸಂಧಿಯೋ ಅಥವಾ ಸಮರವೋ? ಅಲಗದೆಯುವುದು ಅಸಮತವೆನಗೆ. ಕಾಲಗದೆಯುವುದು ಅಸಮತವೆನಗೆ. ಚಾಲಿಸಬೇಡನ್ನ ಬೇಡುವೆ ದೇವಾ. ಚಾಲಿಸಬೇಡನ್ನ ಬೇಡುವೆ ದೇವಾ. ಸಂಧಿಯಿಂದಲೇ ರಾಜವ ಪಡೆವಾ. ಸಂಧಿಯಿಂದಲೇ ರಾಜವ ಪಡೆವಾ. ಅಂದವ ಮಾಡೆಂದು ಬೇಡುವೆ ದೇವಾ. ಅಂದವ ಮಾಡೆಂದು ಬೇಡುವೆ ದೇವಾ. ಸಮರದಿಂದೊದಗುವ ಪಾಪವು ಏಕೆ ಮಗೆ. ಸಮರದಿಂದೊದಗುವ ಪಾಪವು ಏಕೆ ಮಗೆ. ಕದನವು ಬೇಡವುಕೆ ದೇವಾ. ಕದನವು ಬೇಡವುಕೆ ದೇವಾ. ಪರಮಾತ್ಮ, ಆದ್ದರಿಂದ ನೀವೀಗಲೇ ಕುರುಸಭೆಗೆ ಹೋಗಿ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಿ. ಅದಕ್ಕೆ ತಪ್ಪಿದರೆ ಭೀಮನಿಗೆ ಒಂದು ಊರನ್ನಾದರೂ ಕೊಡುವಂತೆ ಕೇಳಿ. ಅದನ್ನು ಕೊಡದಿದ್ದರೆ ದೈವ ಇಚ್ಛೆ ಇದ್ದಂತಾಗಲಿ. ನೀವಿನ್ನು ಪುರಸಭೆಗೆ ಹೋಗಿ ಬನ್ನಿ ಪರಮಾತ್ಮ. ಧರ್ಮನಂದನ, ನಿನ್ನ ಅಭಿಪ್ರಾಯವು ಧರ್ಮ ಸಮ್ಮತವೇ ಸರಿ. ಧರ್ಮವೇ ಜಯ, ಕರ್ಮವೇ ಲಯವ ಎಂಬ ಯುಕ್ತಿ ಆ ದುರ್ಯೋಧನಿಗೆ ತಿಳಿಯುವುದಾದರೂ ಹೇಗೆ? ನೀನೇನು ನಿಶ್ಚಿಂತೆಯಿಂದ ನಡೆ. ಪರಮಾತ್ಮ, ಸಂಧಿಯನ್ನೇ ಮಾಡಿಕೊಂಡು ಬರಬೇಕೆಂದು ಇದು ಬೇಡಿಕೊಳ್ಳುವೆನು. ಧರ್ಮನಂದನ, ಹೋಗುವರಾರು ಕೃಷ್ಣನಲ್ಲವೇ? ನೀನಿಂದು ನಿಶ್ಚಿಂತೆಯಿಂದ ನಡೆ. ಆಗಬಹುದು ಪರಮಾತ್ಮ. ತಂಗಿ, ಅಣ್ಣ, ನಿನ್ನ ಪತಿಗಳೆಲ್ಲರೂ ಅಣ್ಣನ ಮಾತಿಗೆ ಸಮ್ಮತಿಸಿರುವಾಗ ನಾನೇನು ಮಾಡಲಿ ಸಹೋದರಿ? ಅಮ್ಮ, ಶರಣ
ವನಮಾಲಿ ವೈಕುಂಠ ನಿವಾಸ ಭಕ್ತ ಜನೋದ್ಧಾರ ಭವಭಯಹಾರ. ವನಮಾಲಿ ವೈಕುಂಠ ನಿವಾಸ ಭಕ್ತ ಜನೋದ್ಧಾರ ಭವಭಯಹಾರ. ದಿನ ದಿನ ಮಂದಾರಿ ದಾನವ ಸಂಹಾರಿ. ಕೃಷ್ಣ ಕೃಷ್ಣ ದಿನ ಜನ ಮಂದಾರಿ ದಾನವ ಸಂಹಾರಿ. ದಿನ ಜನ ಮಂದಾರಿ ದಾನವ ಸಂಹಾರಿ. ಕಂಸಾರಿ ಮುರವೈರಿ ಕಂಸಾರಿ ಮುರವೈರಿ ಕಾಪಾಡು ಶ್ರೀಹರಿ. ಕಂಸಾರಿ ಮುರವೈರಿ ಕಾಪಾಡು ಶ್ರೀಹರಿ. ಮಾಧವ ಮಹಿಮಾ ಪೂರ್ಣ ಮುನಿಜನ ಪೂಜಿತ ಪುಣ್ಯ ಚರಣ ಮಾಧವ. ಹೇ ಮಾಧವ ಕೃಷ್ಣ ಅಣ್ಣ. ಅಮ್ಮ ಸಹೋದರಿ ತಂಗಿ, ಚಿಂತೆ ಪಡದಿರು ನೀ ಶಾಂತಿಯ ತಾಳೈಸದೆಯೇ ನಿನ್ನಯ ಮನದಿ. ಚಿಂತೆ ಪಡದಿರು ನೀ ಶಾಂತಿಯ ತಾಳೈಸದೆಯೇ ನಿನ್ನಯ ಮನದಿ. ಚಿಂತೆ ಪಡದಿರು ನೀ. ಸಹೋದರಿ, ವ್ಯಾಕುಲ ಪಡಲೇಗೆ ಮೃದು ಹೃದಯಳೆ ನೀನು ಮರೆವನೆ ನಿಮ್ಮನು ಪುರವೈರೇ. ಸಹೋದರಿ, ವ್ಯಾಕುಲ ಪಡಲೇಗೆ ಮೃದು ಹೃದಯಳೆ ನೀನು ಮರೆವನೆ ನಿಮ್ಮನು ಪುರವೈರೇ. ನಿನಸು ನಗುತ್ತೀರೆ ಎನ್ನ ಮನಕ್ಕೆ ಶಾಂತಿ. ಸೋದರಿ, ನಿನಸು ನಗುತ್ತೀರೆ ಎನ್ನ ಮನಕ್ಕೆ ಶಾಂತಿ. ನಿಮ್ಮ ಏಳಿಗೆಗಾಗಿಯೇ ಮರೆತಿಹೆ ವಿಶ್ರಾಂತಿ. ಸೋದರಿ, ನಿಮ್ಮ ಏಳಿಗೆಗಾಗಿಯೇ ಮರೆತಿಹೆ ವಿಶ್ರಾಂತಿ. ವಿಜಯ ನಿಮಗೆಂದು ಒದಗಿ ಬಂದಿರುವುದು ಚಿಂತೆ ಪಡದಿರಿ. ವಿಜಯ ನಿಮಗೆಂದು ಒದಗಿ ಬಂದಿರುವುದು ಚಿಂತೆ ಪಡದಿರು. ಚಿಂತೆಯೆಂದಿಗೂ ಚಿಂತೆ ಪಡದಿರು. ಶಾಂತಿಯ ತಾಳೈಸದೆಯೇ ನಿನ್ನಯ ಮನದಿ. ಚಿಂತೆ ಪಡದಿರು. ಪದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಜಗದಳು ಮೆರೆಸಿ. ಸೋದರಿ, ಪದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಜಗದಳು ಮೆರೆಸಿ. ನಿನ್ನಯ ಮನದ ಬೇಗೆಯನ್ನು ನಳುಗಿಸಿ. ಅಣ್ಣ. ಸೋದರಿ, ನಿನ್ನಯ ಮನದ ಬೇಗೆಯನ್ನು ನಳುಗಿಸಿ ಸರ್ಪಲಾಂಛನದ ದರ್ಪ ನಡಗಿಪೆ ಕಪೆ ಧ್ವಜವೋ ತುಂಗದಿ ಮೆರೆಸುವೆ. ಅಮ್ಮ, ಸರ್ಪಲಾಂಛನನ ದರ್ಪ ನಡಗಿಪೆ ಕಪೆ ಧ್ವಜವೋ ತುಂಗದಿ ಮೆರೆಸುವೆ. ಚಿಂತೆ ಪಡದಿರು ನೀ ಸದೆಯಳೆ ಚಿಂತೆ
ಪಡದಿರು ಮನದಲ್ಲಿ ಚಿಂತೆ ಪಡದಿರೋನೇ ಸೋದರಿ ಆಗಲಿ ಸಹೋದರಿ, ಈ ನಿನ್ನ ಕಣ್ಣೀರಿನ ಕಾಲುವೆ ಬತ್ತಬೇಕಾದರೆ, ಧರ್ಮನಂದನನ ಸತ್ಯಸಂಧತೆಯು ಲೋಕದಲ್ಲಿ ಬೆಳಗಬೇಕಾದರೆ, ಭೀಮಾರ್ಜುನರ ಕ್ರೋಧಾಗ್ನಿ ಜ್ವಾಲೆಯು ಹೊತ್ತಿ ಉರಿಯಬೇಕಾದರೆ ಸಂಧಿಯು ನಡೆಯಲೇಬೇಕು. ಅದಕ್ಕಾಗಿಯೇ ನಾಳಿನ ಕುರುಸಭೆ. ಸೌಬಲ ರಾಜ ಶಕುನಿ, ಅಂದು ಆ ನಿನ್ನ ದುರ್ಯೋಧನನಲ್ಲಿ ಮಾಡಿದ ನಿನ್ನ ಶಪಥವೇನಾಯಿತು ಶಕುನಿ? ನಿನ್ನ 98 ಮಂದಿ ಸಹೋದರರನ್ನು ನಿರಾಹಾರವಾಗಿ ಕೊಲ್ಲಿಸಿದ ಆ ದುರ್ಯೋಧನನಲ್ಲಿ ಮಾಡಿದ ನಿನ್ನ ಶಪಥ ಏನಾಯಿತು ಶಕುನಿ? ಹೇಳು, ಏನಾಯಿತು ನಿನ್ನ ಪಂಥ? ಈ ಶೋಭಲ ರಾಜ ಶಕುನಿಯ ಆಶ್ವಾಸನೆಯನ್ನು ಅವಹೇಳನ ಮಾಡುತ್ತಿರುವ ಅಧಮ ಮರುಳುಗಳೇ ಸದ್ದು. ಏನು ಈ ಕೂವಕ ಕಂಠದ ಕರ್ಕಶ ಕೇಕೆ? ಏನು ಈ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೆಚ್ಚಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ? ಈ ಸೋಬಲ ರಾಜ ಶಕುನೊಡನೆ ನಿಮ್ಮಗಳ ಸರಸ ಸಲ್ಲಾಪ, ಮನಸ್ಸಿನ ದುಸ್ಸಾಹ ಚಿಂತಾಗ್ನಿಯಿಂದ ನನ್ನ ಶರೀರವೇ ದಹಿಸುತ್ತಿರುವುದು. ಎಲ್ಲ ದುರ್ನೀತ, ದುರ್ಜಾತ, ದುರ್ಯೋಧನೇ ಕೇಳು. ಗಾಂಧಾರ ವಂಶೋದ್ಧಾರಕರಾದ ನನ್ನನ್ನು, ನನ್ನ ಸಹೋದರನ್ನು, ನನ್ನ ಜನ್ಮದಾತನನ್ನು ಕರಾಳ ರಾತ್ರಿಯ ಕಗ್ಗತ್ತಲೆಯ ಸೆರೆಮನೆಯಲ್ಲಿ ಸೇರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಒಮ್ಮೆ ಸ್ಮರಿಸಿಕೊಂಡರೆ ನನ್ನ ಗುಂಡಿಗೆ ನಡಗುತ್ತಿರುವುದು, ನನ್ನ ಕೈಕಾಲುಗಳು ಕಂಪಿಸುತ್ತಿರುವುದು, ನನ್ನ ರಕ್ತವೇ ಕೊದಿಯುತ್ತಿರುವ ದುರ್ಯೋಧನ, ನನ್ನ ರಕ್ತವೇ ಕೊದಿಯುತ್ತಿರುವುದು. ಆ ನಿನ್ನ ಕತ್ತಲೆ ಕಾರಾಗೃಹವನ್ನು ನಾನಿನ್ನ ಮರೆತಿಲ್ಲ. ನನ್ನ 100 ಜನ ಸಹೋದರನ್ನು ಬಂಧನದಲ್ಲಿಟ್ಟು ನೀನು ನೀಡುತ್ತಿದ್ದ ದಿನಕ್ಕೊಂದು ಇಡಿಯನ್ನ, ಒಂದು ಉಳಲ ನೀರನ್ನು ಕೊಡುತ್ತಿದ್ದೆ. ಆ ಇಡೀ ಕೂಳನ್ನು ನನ್ನ ಸಹೋದರರನ್ನು ನೆಲೆಗಿಟ್ಟು ತಾವೆಲ್ಲ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಸತ್ತರು ದುರ್ಯೋಧನ, ಒಬ್ಬೊಬ್ಬರಾಗಿ ಸತ್ತರು. ಮೃತ್ಯುವಿನ ಕೊನೆಯ ಉಚ್ಚವಾಸದಿಂದ ನಿನ್ನನ್ನು ಶಪಿಸುತ್ತಾ ಆ ಘೋರ ಹಿಂಸೆಯ ಪ್ರತಿಶೋಧದ ಭಾರವನ್ನು ನನಗೊಪ್ಪಿಸಿ ಸತ್ತರು. ಅವರ ಮೃತದೇಹಗಳ ಸ್ಥಿರ ಶೂನ್ಯ ದೃಷ್ಟಿ ಈಗಲು ನನ್ನ ಸುತ್ತಿ ಪಡಲಿಂದಳಿಯದೆ ಉಳಿದು ನೊಂದು ಬೆಂದು ಬಡಬಾಗ್ನಿ ಜ್ವಾಲೆಯನ್ನು ವೇದಿಸುತ್ತಿರುವುದು. ದುರ್ಯೋಧನ ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗಾಗುವ ಹಿಂಸೆ ತಾಯಿಯ ಕಣ್ಣೀರಿಂದ ತುಯ್ದು ರಕ್ತದಿಂದ ಕಳಂಕಿತನಾಗಿ ಶೋಕವನ್ನು ದಯಿಸುತ್ತಾ ನಿನಗಾಗಿ ಬಂದು ಒಂದು ನಿಟ್ಟುಸಿರುವಂತೆ ಮಾಡಿ ಇಳಿಸುವೆ, ನರಕದ ಮಾರ್ಗವೇ ಇಳಿಸುವೆ. ಅಣ್ಣ
ಕೌರವೇಶ್ವರ ಆತ್ಮಸ್ಮರಣೆಯಿಂದ ಭವಿಷ್ಯವು ಆಲಸ್ಯವಾಗುವಂತೆ ಮಾಡಿ ನಾನು ನಿನ್ನನ್ನು ಹಡಿಗಡಿಗೂ ಅಡ್ಡದಾರಿಗಳಿದ್ದಲೇ ಬಂದೆನು. ಈ ನನ್ನ ದೇಹವನ್ನು ಹಣುವಾಗಿ ಸೇಡಿಗೆ ಸೇಡು, ದ್ವೇಷಕ್ಕೆ ದ್ವೇಷ, ಇನ್ನಾವ ಆಸೆ ಆಕಾಂಕ್ಷೆಗಳು ನನ್ನಾವರಿಸಲು ಅಸಾಧ್ಯ. ಈಗ ನನ್ನ ದೇಹದಲ್ಲಿ ಎತ್ತಿ ಉರಿತಿರುವ ಸೇಡಿನ ಜ್ವಾಲೆ ದುರ್ವಿದಯ ಹಟ್ಟ ಹಟ್ಟಿ ಮೆರೆಯುತ್ತಿರುವ ಗುರುಳ ದುರ್ಯೋಧನೇ ಕೇಳು. ನಾನು ಕೂಡ ನಿನ್ನಂತೆ 99 ಮಂದಿ ಸಹೋದರನೊಳಗೊಂಡು ಸಮಸ್ತ ಸಾಮಾಂತರವನ್ನು ಓಲೈಸಿಕೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಿಂಹ ಸಾಮ್ರಾಟನಂತೆ ಮೆರವಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಗಿ ಎಂದು ಹಸ್ತಿನಾವತಿಯ ಜನಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡಿ ನನ್ನ ಸಿಂಹಾಸನವನ್ನು ರಕ್ತದ ಮಡುವಿನಲ್ಲಿ ಮುಳುಗೇರಿಸಿದೆನೋ ಅಂದೇ ಈ ಶಕನಿಯ ಮನಸ್ಸಿಗೆ ನೆಮ್ಮದಿ. ತಾಯಿಯ ಕಣ್ಣೀರಿಂದ ತುಯ್ದು ಗುರು ಹಿರ ರಕ್ತದಿಂದ
ಕಳಂಕಿತನಾಗಿ ಪುತ್ರ ಶೋಕದ ತರಿಸುತ್ತಾ ನಿನಗಾಗಿ ಬಂದು ಒಂದೇ ಒಂದು ನಿಟ್ಟಿಸಿ ಬಿಡುವಂತೆ ಮಾಡಿ ಹಿಡಿಸುವೆ, ನರಕದ ಮಾರ್ಗವನ್ನೇ ಹಿಡಿಸುವೆ. ನಿನಗೆ ನಿನ್ನ ಕಡುವರೆಗಳಾದ ಪಾಂಡವರಿಗಿನ್ನಷ್ಟರಲ್ಲಿ ಇದೇ ಕೈಯ ಹಸಿದ ಎಬ್ಬಲಿ ಅಂತ ಇಷ್ಟೊಂದು ಬೊಬ್ಬಿಡುತ್ತಿರುವೆ. ನಾನು ಮಾಡಿದ ಕಾರ್ಯವು ಯುಕ್ತವಾಯಿತೆ. ಕೃಷ್ಣನು ಕ್ಷತ್ರಿಯ ಜಾತಿ ಪರಮವೈರಿ, ಅವನ ಮಾತು ಬರಿಗವಲ್ಲ ಬಿಡಿಸುವುದರ ಚಿಂತೆ ಏಕೆ ಕುರರಾಜ? ಜಯದ್ರಥ ಕೃತಮರ್ಮಾದಿಗಳು ಸೈನ್ಯ ಸಮೇತರಾಗಿ ಒಟ್ಟರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯಶೂರನು ಹನ್ನೆರಡು ತೋಳ್ಬಳೆಯಿಂದ ಸಮಸ್ತ ಧ್ವಂಸ ಮಾಡಬಲ್ಲನು. ಈ ಜ್ಞಾತಿ ಹಿಂಸೆ ದ್ವೈತ ಕಲಹ ಇದು ಉಚಿತವೇ ಮಾವ? ಅಂದು ನಾವು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವಾದ ನಾನು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದರು. ಆದರೆ ಅಭಿಮಾನದಿಂದ ನಾನವರ ಮಾತನ್ನು ಕಲಿಸಿಬಿಟ್ಟ ಮಾವ. ಕೃಷ್ಣನು ಕ್ಷತ್ರಿಯ ಜಾತಿ ಪರಮವೈರಿ, ಅವನ ಮಾತು ಬರೆಯವಲ್ಲ ಬಿಡಿಸುವುದನ. ಅಣ್ಣ ನಾನು ನೋಡಿ ಬಂದೆ, ಅಣ್ಣ ನಾನು ನೋಡಿ ಬಂದೆ, ಬಲ್ಲ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವೋ, ಬಲ್ಲ ಗೈದ ಕಾರ್ಯ ಎಲ್ಲವೋ ಬಲ್ಲ ಗೈದ ಕಾರ್ಯ ಎಲ್ಲವೋ ಬಲ್ಲೆ ನಿನಗೆ ಅಣ್ಣ ನಾನು ನೋಡಿ ಬಂದೆ, ಬಲ್ಲ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವೋ. ಅಣ್ಣ ನಾನು ನೋಡಿ ಬಂದೆ, ನಾಳೆ ಪ್ರಾತಃ ಕಾಲ ಏನು ಸಹೋದರ? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ. ನಡೆ ಸಹೋದರ, ಅತಿ ಸತ್ಕಾರ್ಯಕ್ಕೆ ಸಿದ್ಧರಾಗು. ಸಹೋದರ, ಆ ದುರ್ಪಿತ ಗೋಪಾಲಕರು ನಿರೀಕ್ಷಿಸುವುದಿಲ್ಲ, ನಿರೀಕ್ಷಿಸಲಾರ. ಆಗಲೇ ರಾಜಪ್ರಸಾದನ್ನು ದಾಟಿ ಆ ದಾರಿದ್ರಣ ವಿದ್ರಣ ಮುರುಕು ಜೋಪಡೆಯನ್ನು ಆಶ್ರಯಿಸಿ ಬಂದಿರುವಂತೆ ಎಷ್ಟೊಂದು ಹೇಳವಣ್ಣ, ಎಷ್ಟೊಂದು ಹೇಳಲ. ಅವ ಹೇಳದವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ವಿದುರನಂತ ಭಕ್ತರು ಅವನಿಗೆ ಮತ್ತವರಿರುವರು. ಈ ದಿನ ಭಕ್ತರ ಸತ್ಕಾರ ನಂತರ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ನಡೆ ಸಹೋದರ, ಅತಿಥಿ ಸತ್ಕಾರ್ಯಕ್ಕೆ ಸಿದ್ಧರಾಗು. ಸತ್ಕಾರವಂತೆ ಸತ್ಕಾರ. ಬಲೆ
ಅಭಿಮಾನಶಾಲಿಯಾದ ನನ್ನ ತಮ್ಮನ ಶಾಸನ ಮಾಡಲು ನನಗೂ ಅವನ ಸಾರಿ ದುಷ್ಕರವೆನಿಸುವುದು. ನೋಡಿದೆಯಾ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪ ಮದಗಜಗಳಷ್ಟ ಇದ್ದರು ಈ ಸಿಂಹಕ್ಕೆ ಸಾಟಿಯಾಗಬಲ್ಲದೆ ಮಾವ. ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ನಿರಾಕರಿಸಲೇ? ಸುಯೋಧನ, ಕೃಷ್ಣನ್ ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕ ಜೋಪಟೆಯನ್ನು ಆಶ್ರಯಿಸುತ್ತಿದ್ದರೆ ಪ್ರಾರಂಭದಲ್ಲೇ ಸಹಿಸಲಾರಂತ ಅಪಮಾನ. ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸಬೇಕು ಪರಮೇಶ್ವರ? ಮಾವ, ಕೃಷ್ಣನಲ್ಲಿ ನಿನಗೆ ಎಷ್ಟೊಂದು ದ್ವೇಷ ಬೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭರತಾ ವರ್ಷದಲ್ಲೇ ಕ್ಷತ್ರಿಯ ನಿರ್ಮೂಲ ಮಾಡಲೆಂದೇ ಅವತರಿಸುವನು. ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಅಲ್ಲವಯ್ಯ. ಪಗಡೆ ಆಟದಲ್ಲಿ ಕಂಸ, ಜಲಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು. ಹೌದಲ್ಲವೇ ಮಾವ? ಕಾರಣವಿಲ್ಲದೆ ಅವರನ್ನು ಸಂಹರಿಸಿದ ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿ ಸಹೋದರನ್ನು ಸುರಪಾನ ಪ್ರಮುಕ್ತನಾಗಿ ಮಾಡಿ ತಾನಾಗಿಯೇ ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಂಡ ಇಂಥವನಿಗೆ ಮನ್ನಣೆಯ ಕೌರವೇಶ್ವರ. ಹಾಗಾದರೆ ಅಂದು ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ ಮಾವ? ಈ ಸಾರ್ವಭೌಮನು ನಂದ ಗೋಪಾಲನ ಮನೆಯ ಬಾಗಿಲು ನಿಂತು ಸೈನ್ಯ ಯಾಚನೆ ಮಾಡುವುದು ಉಚಿತವಾದ ಕಾರ್ಯವಾಗಿತ್ತೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನದು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನ ಕಿತ್ತು ಅದರೊಡನೆ ಸರಸವಾಡಬಹುದಲ್ಲವೇ ಹೌದಲ್ಲವೇ ಮಾವ? ಕೃಷ್ಣನು ಯದುಪತಿಯು ಯಾದ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವನ್ನು ಒದಗಿರುವುದು. ಕೃಷ್ಣ, ನೀನು ನನಗೆ ಬೇಡ, ನಿನ್ನ ಸೈನ್ಯ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಆದರೆ ಆ ಅರ್ಜುನ ನನ್ನ ಸಂಕಟದಿಂದ ಉದ್ಧಾರ ಮಾಡಿದನೆಯ ಮಾವ. ನೀನು ಹೇಳಿದಂತೆ ಆ ಕೃಷ್ಣನ ವಂಚಕನೇ ಆಗಿರಬಹುದು. ಅವನ ಮೇಲಿನ ದ್ವೇಷದಿಂದ ಪಾಪ ಬಡ ಪಾಂಡವರನ್ನು ಮಿಂಚಿಸಬೇಕಾಗುವುದಲ್ಲ ಮಾವ. ಇದಾವ ಧರ್ಮ ಸಂಕಟ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದಯ್ಯ. ಏಕೆ ಮಾವ? ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನೇನಾದ್ರೂ ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಯ್ಯ. ಪಗಡೆ ಆಟದಲ್ಲಿ ರಾಜ್ಯವನ್ನು ಸೋತಾಗಲೇ ಅವರ ರಾಜ್ಯದ ಮೇಲಕ್ಕೂ ನಷ್ಟವಾಯಿತು. ಪುನಃ ಅದನ್ನು ಹೊಂದೋದಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಾದ ಕುರುಭೂಮಿ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರ ಕರೆಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಈ ಮೇಲಿಂದ ಮೇಲೆ ದೇನಿರುತ್ತೆಯೇ ಕೈಯ ದೇಹಿ 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 ಎಂದು ಸರಿಯಾಗಿ ಹೇಳಿದ ಸೋಮರಾಜ. ನಿನ್ನ ಸಲಹೆ ಹೊರತಾಗಿ ನೀನು ಹೇಳಿದಂತೆ ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವವನಲ್ಲ ಈ ಜನದತ್ತ ಮಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಮಾವ. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನದು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು.
ಮಾವ, ನಿನ್ನ ಸಲಹೆ ಹೊರತಾಗಿ ನನಗೆ ಅನ್ವರ ಸಹ ಬೇಕಿಲ್ಲ. ಹೇಗಿದ್ದರು ಮುಂದಿನ ಕುರುಪಾಂಡವರ ಭೀಕರ ಸಂಗ್ರಾಮ ಕ್ಷೇತ್ರ, ಇದು ಕುರುಕ್ಷೇತ್ರ. ಕುರುಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ. ಗೌರವೇಶ್ವರ ಧರ್ಮಕ್ಷೇತ್ರ, ಕುರುಕ್ಷೇತ್ರ. ಕುರುಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ. ಗೌರವೇಶ್ವರ ಕೃಷ್ಣನಿಂದ ಪಡೆದ ನಿಂದು ಯಾದವ ಸೈನ್ಯ ಅಂತ ಮಾಡಿ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರುಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಭರ್ತನ ಶಿರ ಹಾರಿಸುವ ಕಣ್ಣನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಭರ್ತನ ಶಿರ ಹಾರಿಸುವ ವೀರಕಣ್ಣನು. ಧರ್ಮಕ್ಷೇತ್ರ, ಕ್ಷೇತ್ರ. ಕುರುಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಷ್ಮಾಚಾರ್ಯ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ಭೀಷ್ಮಾಚಾರ್ಯ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರುಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ. ಆ ಯುದ್ಧ ಕ್ಷೇತ್ರ, ಆ ಯುದ್ಧ ಕ್ಷೇತ್ರ. ಈ ದುರ್ಯೋಧನ ಛಲ ಕಗ್ಗಟ್ಟಿನಂತೆ ಹಚಲ. ಹೋಗೋಣ. ನಡೆ ನಡೆ ನಡೆ. ಕುರುಕುಲದ ರಣಕಲಿ ನೀನಾಗುವ ರಣರಂಗದ ನರಬಲಿ. ಏನಂದೆ? ಕೌರವೇಶ್ವರನ ಛಲ ಕಗ್ಗಲ್ಲಿನಂತೆ ಅಚಲ. ಕೌರವೇಶ್ವರನ ಛಲ ಈ ಶಕುನಿಯ ಕುತಂತ್ರ ಜಾಲಕ್ಕೆ ಬೆಂಬಲ. ಶಕುನಿ ಎಂಬ ಮೂರಕ್ಷರದ ಗೂಢಾರ್ಥವನ್ನು ತಿಳಿದ್ರಿ ಆ ಬೆಪ್ಪೆ? ಕೇಳು. ಶಾ ಎಂದರೆ ಶಪಥ, ಹೂ ಎಂದರೆ ಕುರುವಂಶ, ನೀ ಎಂದರೆ ನಿನ್ನವರಿಂದಲೇ ನಿನ್ನ ನಿರ್ನಾಮ. ದಗದಗ ಅಲ್ಲ, ಇದು ಕುಲನಾಶಕ. ಕುಲನಾಶಕೈದವನ ಕುಲವನಾಶವಗೈ ಚಲ ಪೆಡೆದು ಬಲಿ ಕೊಡುವೆ ಕುರು ಕುಲವನ. ಕುಲನಾಶಕೈದವನ ಕುಲವನಾಶವಗೈ ಚಲ ಪೆಡೆದು ಬಲಿ ಕೊಡುವೆ ಕುರು ಕುಲವನ. ಗಜ ಸರ್ಪವು ಆಗುವೆನು ಕೌರವರ ಕುಲಕ್ಕೆ. ಗಜ ಸರ್ಪವಾಗುವೆನು ಕೌರವರ ಕುಲಕ್ಕೆ. ಅವರನ್ನು ಬಲಿ ಕೊಡುವ ರಣಚಂಡಿ ಗೌತಣಕ್ಕೆ. ಅವರನ್ನು ಬಲಿ ಕೊಡುವ ರಣಚಂಡಿ ಗೌತಣಕ್ಕೆ. ಪಡಗೈವೆನವರ ನಾಶದ ಪತನಕ್ಕೆ. ಪಡಗೈವೆನವರ ನಾಶದ ಪತನಕ್ಕೆ. ಒಂದುವೆನು ಶಾಂತಿಯ ಎನ್ನಯ ಆತ್ಮಕ್ಕೆ. ಒಂದುವೆನು ಶಾಂತಿಯ ಎನ್ನಯ ಆತ್ಮಕ್ಕೆ. ಕುಲನಾಶ ಗೈದವನ ಕುಲವನಾಶವಗ ಚಲ ಪೆಡೆದು ಬಲಿ ಕೊಡುವೆ ಕುರು ಕುಲವನ. ಚಲ ಪೆಡೆದು ಬಲಿ ಕೊಡುವೆ ಕುರು ಕುಲವನ. ಚಲ ಪೆಡೆದು ಬಲಿ ಕೊಡುವೆ ಕುರು ಕುಲವನ. ಬಾರಂಗಾಯನ ಬಾಯಿಗೆ ಬರಲೆ ಅರೆ ನಾರಾಯಣ ನಿಲನ ಮದ ಸ್ಮರಣ. ಅರೆ ನಾರಾಯಣ ನಿಲನ ಮದ ಸ್ಮರಣ. ಬಾರಂಗ ಶ್ರೀರಂಗ
ವಾಸುದೇವ. ಕುಳಿತಿರುವಾಗ ನಿಂತಿರುವಾಗ ಕುಳಿತಿರುವಾಗ ನಿಂತಿರುವಾಗ ನೋಡುವಾಸೆ ನಲಿದಾಡುವಾಸೆ ನೋಡುವಾಸೆ ನಲಿದಾಡುವಾಸೆ ಕೆಡುಗತನದಿಂದ ಕೂಡಿದ ಭವದೋಳು ಕೆಡುಗತನದಿಂದ ಕೂಡಿದ ಭವದೋಳು ಹರಿನಾರಾಯಣ ನಿನ್ನ ನಾಮದ ಸ್ಮರಣೆ ಹರಿ ನಾರಾಯಣ ನಿನ್ನ ನಾಮದ ಸ್ಮರಣೆ ಬಾರಂಗ ಶ್ರೀರಂಗ ಪರಮಾತ್ಮ, ನಾನು ಮಾಡಿದ ಕರ್ಮಫಲವು ವಿಶೇಷವಾಗಿರುವುದು. ಎಂದಿಗೆ ಶ್ರೀಕೃಷ್ಣ ಪರಮಾತ್ಮನು ತನ್ನ ತಲೆಯ ಮೇಲೆ ಅಭಯ ಹಸ್ತವನ್ನಿಡುವನು. ಯಾವ ಮಂಗಳ ಮೂರ್ತಿಯು ಈ ನನ್ನ ಸಹೃದಯದಲ್ಲಿ ನೆಲೆಗೊಂಡಿರುವನು. ಅಂತಹ ಕರುಣಾನಿಧಿಯಾದ ಶ್ರೀಕೃಷ್ಣ ಪರಮಾತ್ಮನು ಇಂದು ಪಾಂಡವರ ರಾಯಭಾರಿಗೆ ಆಗಮಿಸುವನು. ಈ ದೀನನ ಮೇಲೆ ದಯೆ ತೋರಿ ಇಲ್ಲಿಗೆ ಆಗಮಿಸುವನೆ. ಪರಮಾತ್ಮ, ನೀ ಕ್ಷೀರಪಾನ ಮಾಡುವ ಮೊದಲು ನಾನು ರಾಜ್ಯಕಾರಗಳತ್ತ ಗಮನ ಹರಿಸುವುದಿಲ್ಲ. ಇದು ನನ್ನ ದಿನನಿತ್ಯದ ಆರಾಧನೆ ದೇವ. ಇದೋ ನಿನಗೆ ಅರ್ಪಿತವಾಗಲಿ. ಕೃಷ್ಣ 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 ಪರಮಾತ್ಮ, ಮರ ಕೇಳಿನೇ ಬಾರಯ್ಯ ಮೊರಾರೆ ಭಕ್ತರ ಮರೆಯಾಲಿಸಿ ಶೌರೇ ಮರ ಕೇಳಿನೇ ಬಾರಯ್ಯ ಮೊರಾರೆ ಭಕ್ತರ ಮರೆಯಾಲಿಸಿ ಶೌರೇ ಮರ ಕೇಳಿನೇ ಬಾರಯ್ಯ. ಪರಮಾತ್ಮ, रुक्मिणी लाला वार जमाला रुक्मिणी लाला वार जमाला वर गुणशीला वसुदेव पाला वर गुणशीला वसुदेव पाला बण्ण सलहुदे निन्नय लीला कृष्ण कृष्ण परमात्मा
ಬಣ್ಣಿಸಲಾವುದೇ ನಿನ್ನಯ ಲೀಲಾ ಬಣ್ಣಿಸಲಾವುದೇ ನಿನ್ನಯ ಲೀಲಾ ನೀರಜಲೋಚನ ದರುಶನ ತಾರ ನೀರಜಲೋಚನ ದರುಶನ ತಾರ ಮರೆ ಕೇಳಿ ನೀ ಬಾರೆಯ ಮೊರಾರೆ ಭಕ್ತರ ಮರೆಯಾಲಿಸಿ ಶೌರ್ಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎಲ್ಲ ಮೊರೆ ಕೇಳಿ ನೀ ಬಾರೆಯ ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ವಿದುರ, ನಿನಗೆ ಮಂಗಳವಾಗಲಿ. ಪರಮಾತ್ಮ, ವಿದುರ, ಭಕ್ತ ಜನ ಮಂದಾರ, ಬಯಸಿದ ಭಾಗ್ಯದಾರ, ನಿನ್ನ ದರ್ಶನದಿಂದ ನನ್ನ ಜನ್ಮವು ಸಾರ್ಥಕವಾಯಿತು. ಈ ನನ್ನ ಕುಟೀರ ಪುನೀತವಾಯಿತು. ಇದೋ ನಿನಗೆ ಅನಂತ ವಂದನೆಗಳು ಪರಮಾತ್ಮ. ಬೆಳಗಿದೆಯ ಮನ ಮಂದಿರದೆ ಬೆಳಗಿದೆಯ ಮನ ಮಂದಿರದೆ ಅರಿಸಿದೆಯ ಅಂಧಕಾರ ಮನವೇ ಅರಿಸಿದೆಯ ಅಂಧಕಾರ ಮನವೇ ಬೆಳಗಿದೆಯ ಮನ ಮಂದಿರದೆ. ಪರಮಾತ್ಮ, ಪಾಲಕಡಲೊಳು ಲೀಲೆಯಿಂದಾಡುತ್ತ ಲೋಲಲೋಚನನೆ ಬಂದೆಯ ಪಾಲಕಡಲೊಳು ಲೀಲೆಯಿಂದಾಡುತ್ತ ಲೋಲಲೋಚನನೆ ಬಂದೆಯ ಕಡುಶಿಲೆಯಾಗಿ ಜನರ ಕಡೆದೋರಿಯೇ ಕಡುಶಿಲೆಯಾಗಿ ಜನರ ಕಡೆದೋರಿಯೇ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ತರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನ ಕೊರಳಲಿ ಧರಿಸಿದೆಯ ತರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನ ಕೊರಳಲಿ ಧರಿಸಿದೆಯ ಕರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಹರಿಯನಂತ ಗುಣ ರೂಪವೇ ನಿನ್ನ ಚರಣವನ್ನು ಮನದೊಳಗೆ ನಮಿಸುವೆನು. ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಪರಮಾತ್ಮ, ಸಕಲ ಚರಾಚರ ವಸ್ತುಗಳು ವಿದುರ, ಪರಮಾತ್ಮ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಕುರು ಸಭೆಗೆ ಹೋಗುವ ಮುನ್ನ ಮಾರ್ಗ ಮಧ್ಯದಲ್ಲಿ ನಿನ್ನನ್ನು ಕಂಡು ಕೆಲವೊಂದು ಕುಶಲೋಪರಿ ಪ್ರಶ್ನೆಗಳನ್ನು ವಿಚಾರಿಸಬೇಕೆಂಬ ಮಹದಾಸೆ ಇಟ್ಟುಕೊಂಡು ನಿನ್ನಲ್ಲಿಗೆ ಬಂದೆನು. ಆದರೆ ಈ ನಿನ್ನ ನಿಶ್ಚಲವಾದ ಭಕ್ತಿಯು ನನ್ನನ್ನು ಮುಗ್ಧನನ್ನಾಗಿ ಮಾಡಿತು ವಿದುರ. ಪರಮಾತ್ಮ, ಸಕಲ ಚರಾಚರ ವಸ್ತುಗಳು ತಮ್ಮ ಒದರದಲ್ಲಿಟ್ಟುಕೊಂಡು ಎಲ್ಲವನ್ನು ಪರಿಪಾಲಿಸುತ್ತಿರುವ ನಿನ್ನನ್ನು ಮುಗ್ಧನಾಗಿ ಮಾಡುವ ಭಾಗ್ಯ ಎನಗುಂಟೆ ಪರಮಾತ್ಮ. ಅದೋ ಸಕಲ ಭಕ್ಷ್ಯಗಳು ತಮಗೆ ಅರ್ಪಿಸಲು ಸಿದ್ಧವಾಗಿರುವುದು. ಅದನ್ನು ಸೇವಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಪರಮಾತ್ಮ. ವಿದುರ, ನಿನ್ನ ಭಕ್ತಿ ಪ್ರೀತಿ ಆಧಾರದಿಂದ ನಾನು ಬಹಳ ತೃಪ್ತನಾಗಿರುವೆನು. ಆದರೆ ಪ್ರತಿನಿತ್ಯವೂ ಸೇವಿಸುವ ಈ ಆಹಾರದಿಂದ ನನಗೆ ತೃಪ್ತಿಯಾಗದು ವಿದುರ. ಅದಕ್ಕಾಗಿ
ನೀನು ಪ್ರತಿದಿನವೂ ನನಗರ್ಪಿತ ಮಾಡಿ ಪ್ರಸಾದ ರೂಪದಲ್ಲಿ ಸೇವಿಸುವ ಆ ಗೋಮಾತೆಯ ಕ್ಷೀರವಿದ್ದರೆ ಕೊಡು, ಏನು ನಾನು ಅದನ್ನೇ ಸೇವಿಸುವೆನು. ಗೋಮಾತೆಯ ಕ್ಷೀರವೇ? ಏಕೆ ವಿದುರ, ಏನಾಯಿತು? ಪರಮಾತ್ಮ, ನೀನೇನು ಸಾಮಾನ್ಯನೇ? ಪೊಡವಿಯೋಳ್ ಭಕ್ತ ಶಿರೋಮಣಿ ನೀನು ಪರಮಾತ್ಮ, ಪೊಡವಿಯೋಳ್ ಭಕ್ತ ಶಿರೋಮಣಿ ನೀನು ಬಲ್ಲೆ ನಿನ್ನಯ ಮನವ ಬಿಡೋ ಬಿಡೋ ಬಲ್ಲೆ ನಿನ್ನಯ ಮನವ ವಿದುರ ವಿದುರ ಭಕ್ತಿಯ ಪಾಚನೆ ಚಿತ್ತವನ್ನೊಲಿಸಿದೆ, ಭಕ್ತಿಯ ಪಾಚನೆ ಚಿತ್ತವನ್ನೊಲಿಸಿದೆ. ಎತ್ತ ಹೋದರು ಮನ ಇತ್ತಲೇ ಬಾರ್ಪುದು, ಎತ್ತ ಹೋದರು ಮನ ಇತ್ತಲೇ ಬಾರ್ಪುದು. ಶಕ್ತನ ಚಲಿಸಿಯ ವಿದುರ ವಿದುರ ಶಕ್ತನ ದಲಿಸಿಹ ಮತ್ತೆ ದುರ್ಯೋಧನ, ಶಕ್ತನ ದಲಿಸಿಹ ಮತ್ತೆ ದುರ್ಯೋಧನ. ಭಕ್ತನೆ ನಿನಗಿಂತ ಉತ್ತಮರನೆ ಪರೆ, ಭಕ್ತನೆ ನಿನಗಿಂತ ಉತ್ತಮರನೆ ಪರೆ, ಭಕ್ತನೆ ನಿನಗಿಂತ ಉತ್ತಮರನೆ ಪರೆ. ಬಲ್ಲೆ ನಿನ್ನಯ ಮನವ ಬಿಡೋ ಬಿಡೋ ಬಲ್ಲೆ ನಿನ್ನಯ ಮನವ ವಿದುರ ವಿದುರ ವಿದುರ. ಪರಮಾತ್ಮ, ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ದಣಿದು ಬಂದಿರುವೆನು. ಎಲ್ಲಿ ಆ ಗೋಮಾತೆಯ ಕ್ಷೀರವನ್ನು ಕೊಡು. ಪರಮಾತ್ಮ, ಅದರಿಂದ ತಮ್ಮ ತುದಿನಾಲಿಗೆಯೂ ಸಹ ನೆನೆಯುವಂತಿಲ್ಲವಲ್ಲ ದೇವ. ವಿದುರ, ಪರಮಾತ್ಮ, ನನಗೆ ಆ ಗೋಮಾತೆಯ ಕ್ಷೀರವೆಂದರೆ ಬಹಳ ಪ್ರೀತಿ. ನಾನು ಬಾಲ್ಯದಲ್ಲಿದ್ದಾಗ ಕ್ಷೀರಕ್ಕಾಗಿ ಮನೆ ಮನೆಗೂ ಹೋಗುತ್ತಿರಲಿಲ್ಲವೇ. ಭಕ್ತನಾದ ಕುಚೇಲನು ತಾನು ಭಕ್ತಿಯಿಂದ ತಂದುಕೊಟ್ಟ ಅಮೃತಕ್ಕೆ ಸಮಾನವಾದ ಅವಲಕ್ಕಿ ಸಾರವು ಈಗಲೂ ನನಗೆ ನೆನಪಿನಲ್ಲಿರುವುದು. ವಿದುರ, ಪರಮಾತ್ಮ, ನಾನು ತ್ರೇತಾಯುಗದಲ್ಲಿ ರಾಮಾವತಾರಿಯಾಗಿದ್ದಾಗ ಭಕ್ತಳಾದ ಶಬರೆಯು ತಾನು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣುಗಳ ರುಚಿಯೋ ಅಬ್ಬ, ಆಗಾಗ ನನ್ನ ಬಾಯಲ್ಲಿ ನೀರಿರುವುದು. ನಿನ್ನಲ್ಲಿರುವ ಈ ಕ್ಷೀರವು ಅವೆಲ್ಲಕ್ಕಿಂತಲೂ ಮಿಗಿಲಾದುದು. ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಸ್ವೀಕರಿಸಿ ಪರಮಾತ್ಮ. ಎಂತಹ ಸುಳ್ಳುಗಾರನೇ ನೀನು. ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲ ಎಂದು ಹೇಳುವೇ ಇಲ್ಲ. ನೀನು ಕೊಟ್ಟ ಕ್ಷೀರದಿಂದ ತೃಪ್ತನಾಗಿ ಈ ನಿನ್ನ ಭಕ್ತಿ ಎಂಬ ಕ್ಷೀರ ಸಾಗರವೇ ಉಕ್ಕಿ ಹರಿಯುತ್ತಿರುವುದು ಅದು ಅಲ್ಲೇ ನೋಡುವುದಿಲ್ಲ. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ಪರಮಾತ್ಮ. ಬ್ರಹ್ಮಾಂಡ ದೇಶ ಭುವಿಯಾಳ್ ಭಕ್ತ ಪರಿಪಾಲಿತ ಸಪ್ತಾದಿ ಮುನಿ ವಂದಿತ ದಾನವ ಕುಲ
ವಿನಾಶಿತ ದಾನವ ಕುಲ ವಿನಾಶಿತ ಸಾಗರ ಶಯನ ಚೇರ ಸಾಗರ ಶಯನ ಸಾಗರ ಶಯನ ಚೇರ ಸಾಗರ ಶಯನ ಮುರಳೀಧರ ಕರುಣಾಕರ ಕಾಪಾಡು ಕರುಣಾಕರ ಸಾಗರ ಶಯನ ಚಿರ ಸಾಗರ ಶಯನ ಪರಮಾತ್ಮ ವಾಮನ ರೂಪದ ಬಲಿಯರ ನಿನ್ನ ನಾಮ ಜೇಯವೋ ಬಲು ಅಮರ ಅಮರತ್ಮ ವಾಮನ ರೂಪದ ಬಲಿಯರ ನಿನ್ನ ನಾಮ ಜೇಯವೋ ಬಲು ಅಮರ ಪಾಮರಳು ನೀ ಕರುಣೆಯ ತೋರೆ ಪಾಮರಳುನೆ ಕರುಣೆಯ ತೋರೆ ತಾಮಸನೇಗೆ ದಾಮೋದರ ಸಾಗರ ಶಯನ ಚಿರ ಸಾಗರ ಶಯನ ಸಾಗರ ಶಯನ ಚಿರ ಸಾಗರ ಶಯನ ಪರಮಾತ್ಮ ನಿನ್ನ ಮಾಯೆಯನ್ನು ಮಾತೆಯಾದ ಆ ಯಶೋಧ ದೇವಿಯ ಬಲ್ಲಳು, ನಾನೇನು ಬಲ್ಲೆನು ಪರಮಾತ್ಮ. ವಿದುರ, ಪರಮಾತ್ಮ ನಿನ್ನ ಭಕ್ತಿ ಪ್ರೀತಿ ಆಧಾರದಿಂದ ನಾನು ಬಹಳ ತೃಪ್ತನಾಗಿರುವೆನು. ಇಂದು ಕುರುಸಭೆಯಲ್ಲಿ ಕೆಲವು ರಾಜ ನಿರ್ಣಯ ಕಾರ್ಯಗಳನ್ನು ಕೈಗೊಳ್ಳಬೇಕಾಗಿರುವುದರಿಂದ ನಾನು ಮಾರ್ಗ ಮಧ್ಯದಲ್ಲಿ ನನ್ನ ಸೋದರತ್ತೆಯಾದ ಕುಂತಿ ದೇವಿಯೊಡನೆ ಕೆಲವೊಂದು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಾನು ಕುರುಸಭೆಗೆ ಹೋಗುವೆನು. ವಿದುರ, ನೀನು ಅಲ್ಲಿಗೆ ಬಾ, ಅಲ್ಲಿ ಕೆಲವು ವಿನೋದಗಳು ನಡೆಯುವು, ನೀನು ನೋಡುವೆ ಅಂತೆ. ವಿದುರ, ಪರಮಾತ್ಮ ಭಕ್ತರಾದ ಪಾಂಡವರಿಗೆ ನ್ಯಾಯಯುತವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ದಯಪಾಲಿಸು ಪರಮಾತ್ಮ. ವಿದುರ, ಬಿಡಲಾರೆ ಕೇಳು ವಿದುರ ಧರ್ಮವ ಅದಗೆಡಿಸುವರನು ಸದೆ ಬಡಿಯದೆನ. ಬಿಡಲಾರೆ ಕೇಳು ವಿದುರ ಪರಮಾತ್ಮ ಉದಯ ಸುತರು ಸಧರ್ಮದಲ್ಲಿರಲು, ಉದಯ ಸುತರು ಸಧರ್ಮದಲ್ಲಿರಲು ಅತಿ ವ್ಯತೆಯತ್ತರೋ ಕುರುನಂದನರೋ, ಅತಿ ವ್ಯತೆಯತ್ತರೋ ಕುರುನಂದನರೋ. ಸತ್ಯವಂತರಿಗೆ ಸ್ಥಿರವಲ್ಲವೆಗೆ, ಪರಮಾತ್ಮ ಸತ್ಯವಂತರಿಗಿದು ಸ್ಥಿರವಲ್ಲವೆಗೆ. ಕುಟಿಲ ಮತಿಗಳಿಗೆ ಸ್ಥಿರವಿಹುದೇ, ಕುಟಿಲ ಮತಿಗಳಿಗೆ ಸ್ಥಿರವಿಹುದೇ. ಬಿಡಲಾರೆ ಕೇಳು ವಿದುರ ಧರ್ಮವ ಅದಗೆಡಿಸುವರನು ಸದೆ ಬಡಿಯದೆನ. ಬಿಡಲಾರೆ ಕೇಳು ವಿದುರ ನಾನೆಂದು ಬಲು ಗರ್ವದಿ ಮೆರೆದ ಕುರುಕುಲವನ್ನು ತರಿಸುವುದೇ, ನಾನೆಂದು ಬಲು ಗರ್ವದಿ ಮೆರೆದ ಕುರುಕುಲವನ್ನು ತರಿಸುವುದೇ. ಕೆಳಗೆ ಕೇಸರಿಯ ಬಳಕ ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ,
ಕೆಳಗೆ ಕೇಸರಿಯ ಬಣಕ ಜಂಬೋಗ ಕದನದಲ್ಲಿ ಜಯ ಗಳಿಸುವುದೇ ಉಳಿಯುವರೇ ಕೌರವರು ಕೌರವರು ಮದೋದ್ಭತ್ತರವರ ಅದ ಪದನಗಯುಧ ಯುಧಿಷ್ಠಿರಗೆ ಸ್ಥಿರಂ ಜಯಗೊಳಿಸದೆ ಬಿಡಲಾರೆ ಕೇಳು ವಿದುರ ಧರ್ಮವ ಅದಗೆಡಿಸುವರನು ಸದೆ ಬಡಿಯ ಜನ ಬಿಡಲಾರೆ ಕೇಳು ವಿದುರ ವಿದುರ ಪರಮಾತ್ಮ ಸದಾ ಸರ್ವತಾ ಪಾಂಡವರೇ ನನ್ನ ಪ್ರಾಣವೆಂದು ನಂಬಿರುವಾಗ ಅವರಿಗೆ ಅಪಜಯವೆಂದರೇನು? ಆ ಚಿಂತೆ ನಿನಗೇಕೆ ವಿದುರ? ಪರಮಾತ್ಮ ನೀನು ಆ ಕುರುಸಭೆಗೆ ಬರುವಾಗ ನಿನ್ನ ಸರ್ವೋತ್ತಮವಾದ ಬಿಲ್ಲನ್ನ ತರುವುದನ್ನು ಮರೆಯಬೇಡ. ಆಗಬಹುದು ಪರಮಾತ್ಮ. ನಾನು ಬಂದು ಬಹಳ ವೇಳೆಯಾಯಿತು, ನಾನು ಹೋಗಿ ಬರಲೇ ವಿದುರ? ಪರಮಾತ್ಮ ವಿದುರ ಜಗದ ಆಡಿಸೆ ಕೊಣಿಸೆ ಮಾಯೆಯ ರವಿಸೆ ಆಡಿಸೆ ಕೊಣಿಸೆ ಮಾಯೆಯ ರವಿಸೆ ಮನ ಮೆಡೆಯುವ ಮೋಹನ ರೂಪ ದೇವ ಜಗದ ಪರಮಾತ್ಮ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರ್ಯಾರೋ ಜಗದ ಜೀವನಲಿ ಬಲ್ಲವರ್ಯಾರೋ ಜಗದ ಜೀವನಲಿ ಪವನಿಗೆ ಸಿಲುಕಿದ ಭ್ರಾಂತಿಯ ಮನುಜರ ಪವನಿಗೆ ಸಿಲುಕಿದ ಭ್ರಾಂತಿಯ ಮನುಜರ ಪವರೋಗ ವೈದ್ಯ ಭಕ್ತರ ಪಾಲಿಪ ಜಗದ ಜೀವನದಾತನು ನೀನೇ ಆಡಿಸೆ ಕೊಣಿಸೆ ಮಾಯೆಯ ರವಿಸೆ ಆಡಿಸೆ ಕೊಣಿಸೆ ಮಾಯೆಯ ರವಿಸೆ ಮನ ಬಿಡೆಯುವ ಮೋಹನ ರೂಪ ದೇವ ಜಗದ ಜೀವನದ